ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಈ ಥರ ಮೊಬೈಲ್ ಫೋಟೋ ಸ್ಟೈಲಲ್ಲಿ ಫೋಟೋಶಾಪಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಮತ್ತು ನೋಡಲಿಕ್ಕೂ ರಿಯಲ್ ಆಗಿ ಕಾಣುತ್ತೆ. ಸೊ ನಿಮಗೆ ಫಸ್ಟ್ ಇದನ್ನು ಬೇಕಿರೋದು ಒಂದು ಥರ ಇಮೇಜು. ಇದು ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಜಸ್ಟ್ ಮೊಬೈಲ್ ಹೋಲ್ಡಿಂಗ್ ಅಂತ ಒಂದು ಟೈಪ್ ಮಾಡಿದ್ರೆ ಈ ಥರ ಇಮೇಜ್ ಸಿಗುತ್ತೆ. ಒಂದನ್ನು ನಾನಿಲ್ಲಿ ಇನ್ವಿಸಿಬಲ್ ಮಾಡ್ತೀನಿ ಎಡಿಟಿಂಗ್ಗೋಸ್ಕರ. ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಹುಲಿ ಚಿತ್ರನ ತಗೊಂಡಿದ್ದೀನಿ. ಹುಲಿ ಚಿತ್ರನ ಪೇಸ್ಟ್ ಮಾಡಿಕೊಂಡು ಅದನ್ನ ಕಾಪಿ ಮಾಡ್ಕೊಳ್ಳಿ, ಅಂದರೆ ಡುಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಒಂದು ಲೇಯರ್ಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಅಂತ ನೇಮ್ ಮಾಡ್ತೇನೆ. ಇನ್ನೊಂದು ಲೇಯರ್ಗೆ ಫೋರ್ ಗ್ರೌಂಡ್ ಅಂತ ನೇಮ್ ಮಾಡ್ತೇನೆ. ಕನ್ಫ್ಯೂಷನ್ ಆಗ್ತದಲ್ಲ, ಸೊ ಅದಕ್ಕೆ ಈ ಥರ ನೀವು ಲೇಯರ್ ನೇಮ್ ಮಾಡಿಕೊಂಡು ಈಸಿ ಆಗುತ್ತೆ. ಸೊ ಒಂದು ಲೇಯರನ್ನು ನಾನು ಎನ್ಲಾರ್ಜ್ ಮಾಡ್ಕೊಳ್ತೇನೆ, ಅದು ಬ್ಯಾಕ್ಗ್ರೌಂಡ್ ಲೇಯರನ್ನು. ನಂತರ ನಾನು ಫೋರ್ ಗ್ರೌಂಡ್ ಲೇಯರ್ ಇರುತ್ತಲ್ಲ, ಬ್ಯಾಕ್ಗ್ರೌಂಡ್ ಲೇಯರನ್ನು ಫಸ್ಟ್ ಬ್ಲರ್ ಮಾಡ್ಕೊಳ್ಬೋದು. ಈ ಟೈಪ್ಸ್ ಆಫ್ ಬ್ಲರ್ ಶೇಪ್ಸ್ ಇದೆ, ಸ್ಕ್ವೇರ್ ಇದೆ, ಮತ್ತು ಪೆಂಟಗಾನ್, ಹೆಕ್ಸಾಗಾನ್ ಅಂತ ತುಂಬ ಶೇಪ್ಸ್ ಇರುತ್ತೆ. ರೇಡಿಯಸ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಓಕೆ ಕ್ಲಿಕ್ ಮಾಡಿ. ನಾನು ಆಚೆ ಎಡ್ಜಲ್ಲಿ ಡಿಫ್ರೆನ್ಸ್ ಇದ್ದರೆ ಎನ್ಲಾರ್ಜ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ನಾನು ಈಗ ಫೋರ್ ಗ್ರೌಂಡನ್ನು ಮಿಡ್ಲಿಗೆ ತಗೊಂಡಿದ್ದೀನಿ. ಅದನ್ನು ನಾನು ಆ ಮೊಬೈಲ್ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಸೊ ಫಿಟ್ ಆದ ತಕ್ಷಣ ಇಟ್ ಲುಕ್ಸ್ ಲೈಕ್ ಎಕ್ಸಾಕ್ಟ್ ನೀವು ಕ್ಯಾಪ್ಚರ್ ಮಾಡ್ತಿರೋ ಥರನೇ ಇರುತ್ತೆ. ದೆನ್ ಇಮೇಜ್ಗೆ ಹೋಗಿ ಅಡ್ಜಸ್ಟ್ಮೆಂಟ್ ಹೋಗಿ ಅಲ್ಲಿ ಕಲರ್ ಲುಕ್ಅಪ್ಸ್ ಅಂತ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ನಿಮಗೆ ಸಿಗುತ್ತೆ, ಪ್ರೀಸೆಟ್ ಕಲರ್ಸ್. ಯಾವುದು ಮ್ಯಾಚ್ ಆಗುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದು ಇನ್ನೊಂದು ಲೇಯರ್. ಇದಕ್ಕೆ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಇಮೇಜ್ ಅನ್ನು ಹಾಕ್ತಿದ್ದೀನಿ. ಇದಕ್ಕೆ ಫ್ಲವರ್ ಫೋಟೋಸ್ ಆಗಿರ್ಬೋದು, ಎನಿ ವಾಟರ್ ಡ್ರಾಪ್ಸ್, ನಂತರ ಎನಿ ಬಿಲ್ಡಿಂಗ್ಸ್ ಆಗಿರ್ಬೋದು, ಎನಿಥಿಂಗ್ ನಿಮ್ಮ ಫ್ರೆಂಡ್ಸ್ ಫೋಟೋಸ್ ಕೂಡ ನೀವು ಈ ಥರ ಎಡಿಟ್ ಮಾಡ್ಕೊಳ್ಬೋದು. ಸೇಮ್ ಕಸ್ಟಮ್ ಹೇಗೆ ಅಪ್ಲೈ ಮಾಡಿದ್ದೀನಿ ಅದನ್ನು ಮತ್ತೆ ಇದನ್ನು ಅಪ್ಲೈ ಮಾಡ್ತೀನಿ, ಬಟ್ ಇಟ್ಸ್ ಅ ಡಿಫ್ರೆಂಟ್ ಇಮೇಜ್. ಕೆಳಗಡೆ ಸ್ವಲ್ಪ ಎಡ್ಜಿರೋದು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೂ ಆಚೆ ಇಲ್ಲಿರೋಂಗೆ ಕರೆಕ್ಟಾಗಿ ಕೂರಿಸಿದ್ರೆ ನೀವೇ ಫೋಟೋ ತೆಗಿತಾ ಇದ್ದೀರಾ ಫೀಲ್ ಆಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ಲೇಯರನ್ನು ಬ್ಲರ್ ಮಾಡ್ಕೊಳ್ಳಿ.
ಬ್ಲರ್ಗೆ ಹೋಗಿ ಲೆನ್ಸ್ ಬ್ಲರ್ ಅಥವಾ ಗಾಸ್ಲಿನ್ ಬ್ಲರ್ ಕೂಡ ಅಪ್ಲೈ ಮಾಡ್ತೀನಿ. ಫೈನಲ್ ಔಟ್ಪುಟ್ ಇದು ಕೈಗೆ ನೀವು ಬೇಕಾದರೆ ಶೇಡ್ ಕೊಡ್ಬೋದು, ಯಾಕೆಂದರೆ ಅಲ್ಲಿ ಬಲ್ಬ್ಸ್ ಇರುತ್ತೆ, ಎನಿ ಲೈಟ್ಸ್ ಇರುತ್ತೆ ಸ್ಟ್ರೀಟ್ ಲೈಟಲ್ಲಿ. ಸೊ ಅದಕ್ಕೆ ಮ್ಯಾಚ್ ಆಗೋ